ಎಣ್ಣೆ ಬೂಲ್ಯಕ್ಕೂ ಒಂದು ನಿಯಮ ಇದೆ. ದೈವಾರಾಧನೆಯಲ್ಲಿ ಪಡಿಯಕ್ಕಿ ಮತ್ತು ಎಣ್ಣೆ ಬೂಲ್ಯ ದೈವದ ಪ್ರಧಾನ ಭಾಗವಾಗಿರ್ತದೆ. ಇಂದಿನ ಕಾಲದಲ್ಲಿಯೂ ಹಾಗೆ ಅದಕ್ಕೆ ಒಂದ ನೀವು ಗೆರಟೆಯಿಂದ ಮಾಡಿದಂಥ ವಸ್ತು, ಇಲ್ಲ ಹಿತ್ತಾಳೆಯ ಕಂಚಿಯ ಒಂದು ಪಾತ್ರ ಇದೆ. ಈ ಪಾತ್ರದ ಅದಕ್ಕೋಸ್ಕರವೇ ಇರುವಂಥದ್ದು. ಅದಕ್ಕೆ ನಮ್ಮ ಪ್ರಾರ್ಥಿಸಿ ಅದಕ್ಕೆ ಸಂಬಂಧಪಟ್ಟ ಚಾಕಿರಿಯವರು ಅವರಿಗೆ ಎಣ್ಣೆ ಬೂಲ್ಯ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಆ ಎಣ್ಣೆ ಬೂಲ್ಯದ 3 ತೊಟ್ಟನ್ನು ಭೂಮಿಗೆ ಹಾಕಿ ಉಳಿದದ್ದನ್ನು ತಲೆಗೆ ಹಾಕಿ ಒಂದಷ್ಟು ಮೈಗೆ ಉಜ್ಜಿ, ಆ ಎಣ್ಣೆ ಬೂಲ್ಯಕ್ಕೆ ಅಷ್ಟು ಮಹತ್ವ ಇದೆ. ಅದನ್ನು ತೆಗೆದ ನಂತರ ಅವರು ಸೀದಾ ಬರುವಂಥದ್ದು, ಸೀದಾ ಅರದಲಕ್ಕೆ ಕೂರುವಂಥದ್ದು. ಎಣ್ಣೆ ಬೂಲಿಯ ಎಂಬುದು ಬರಿಯ ಮುಖವರ್ಣಿಕೆಗೆ ಬೇಕಾಗುವಂಥ ವಸ್ತುಗಳಿಗೆ ಉಪಯೋಗಿಸಲಿಕ್ಕೆ ಮಾತ್ರ ಅರದಲಕ್ಕೆ ಇರುವಂಥದ್ದು. ಪಡಿಯಕ್ಕಿಯಷ್ಟೇ ಶ್ರೇಷ್ಠವಾಗಿರ್ತದೆ. ಆ ಸಮಯದಲ್ಲಿ ಅವರು ಬರಿಯ ಇನ್ನು ಬೇರೆ ಬೇರೆ ಈಗ ಇರುವಂಥ ನಿನ್ನೆ ನಾನು ನರ್ತಕ ಮಾಡಿದಂಥ ಆ ಬಟ್ಟೆಗಳೆಲ್ಲ ದಯವಿಟ್ಟು ಇರಲಿಲ್ಲ. ಇದು ತುಂಬ ಬೇಜಾರಾಗ್ತದೆ. ಸೈಕಲ್ ಕಚ್ಚೆ ಅಂತ ಒಂದು ಕಚ್ಚೆಗಳಿತ್ತು, ಬಿಳಿಯ ಬಟ್ಟೆಗಳಿತ್ತು. ಕೆಲವು ಕಡೆಗಳಲ್ಲಿ ಈ ಪಂಜುರ್ಲಿ ಅಂತ ದೈವಗಳಿಗೆ ಎನ್ನ ಬೂಲಿಯ ಆಗುವಾಗ 1-2-3 ಸಂಧಿ ಹೇಳುವಂಥ ಪಾರ್ದಾಣ ಹೇಳುವ ನಿಯಮ ಇತ್ತು. ಹೇಳ್ತಾ ಶರೀರವು ಅಲ್ಲೇ ಬಂದು ಅಲ್ಲೇ ಬೀಳುವುದು, ಮತ್ತು ಅಲ್ಲಿಂದ ಕರ್ಕೊಂಡು ಹೋಗಿ ಅರದಲಕ್ಕೆ ಕೊಂಡೋಗಿ ಕೂತ್ಕೊಳ್ಳೋದು. ಇದು ಬಿಟ್ಟರೆ ಈ ರೀತಿಯಾಗಿ ನಿಮಗೆ ನೋಡಿ, ಇನ್ನೊಂದು ಅಲ್ಲಿ ನೀವು ಗಮನಿಸಿರ್ಬೋದು, ಒಂದು ತಡಪೆ ಅಂತ ಇಲ್ಲಿರ್ತದೆ. ಆ ತಡಪೆಯಲ್ಲಿ ಇವರು ಪಡಿಯಕ್ಕಿ ಕೊಡ್ತಾರೆ. ತಡಪೆಯಲ್ಲಿ ಅಲ್ಲ, ಪಂಚಕುರ್ವೆ ಅಂತ ಇಲ್ಲಿ ನನ್ನ ಗಾಡಿಯಲ್ಲೇ ಇದೆ, ಬೇಕಾದರೆ ತೋರಿಸಬಹುದು. ಆ ಪಂಚಕುರ್ವೆಯಲ್ಲಿ ನೀವು ಪಡಿಯಕ್ಕಿ ಕೊಡುವಂಥದ್ದು, ಆ ಪಡಿಯಕ್ಕಿಯನ್ನು ತೆಗೊಳ್ಳೋದು. ಇದು ಇಲ್ಲಿ ತಡಪೆಯಲ್ಲಿ ತಡಪೆದ ಅಗೇಲು ಕೊಡುವ ನಿಯಮ ಇದೆ. ರಾಜನ್ ದೈವಗಳಿಗೆ ಈ ರೀತಿ ಕೊಡುವ ನಿಯಮ ಇಲ್ಲ. ಯಾಕಂತೇಳಿದ್ರೆ ಇಲ್ಲಿ ಗೊತ್ತಿದ್ದು ಈ ತಪ್ಪುಗಳನ್ನು ಯಾಕೆ ಮಾಡ್ತಾರೆ, ಮುಂದಿನ ಮಕ್ಕಳಿಗೆಲ್ಲ ಮುಂದಿನ ಸಮಾಜಕ್ಕೆ ಏನನ್ನು ಹೇಳ್ಬೋದು. ಆಗಿರುವಾಗ ಅಲ್ಲಿ ಆ ಪಡಿಯಕ್ಕಿ ತೆಗೆದುಕೊಳ್ಳುವುದಾಗಲಿ, ಮತ್ತೆ ನರ್ತನವನ್ನು ಆ ರೀತಿಯಾಗಿ, ಮತ್ತೆ ರಾಜನ್ ದೈವಗಳಿಗೆ ಸಂಬಂಧಪಟ್ಟ ಗುರಿಕಾರನೋ ಯಜಮಾನನೋ ಪ್ರಾರ್ಥಿಸಿದ ನಂತರ ಶರೀರದಲ್ಲಿ ಬರುವಂಥ ವಿಷಯ, ನೇರ ಶರೀರಕ್ಕೆ ಆಹ್ವಾನ ಆಗುವಂಥದ್ದು ದರ್ಶನ ಇಲ್ಲ. ಆಗಿರುವಾಗ ಅಲ್ಲೇ ದರ್ಶನ ಮಾಡುವಂಥದ್ದು, ಆ ಎಣ್ಣೆಯನ್ನು ಇದು ಮಾಡುವಂಥದ್ದು, ತಲೆಗೆ ತುಳಸಿ ಏನೇನ, ಮತ್ತೆ ರಾಜನ್ ದೈವಗಳೆಲ್ಲ ನೇಮ ಒಪ್ಪಿಸುವುದಂತ ಹೇಳುವಂಥದ್ದು. ಅದು ಹೆಜ್ಜೆಯಿಂದ ಹೆಜ್ಜೆ, ನಿಮ್ಮ ಎಲ್ಲೇ ಚಿಕ್ಕ ಪೊಡಿ ಕುಣಿತ ಸಮೇತ ಅದಕ್ಕೆ ಇಲ್ಲ. ಅದು ಬರೇ ಒಂದು ನರ್ತ, ಅಲ್ಲಿಯ ಬದಲು ಇಲ್ಲೂ ಜಂಪ್ ಮಾಡುವಂಥದ್ದು. ಹಾಗಾದರೆ ಅದು ಈ ರೀತಿ ಹೊರಳಾಡುವ ದೈವಗಳು ಇಲ್ವಾ? ಇದೆ. ನಮ್ಮ ದೈವದಲ್ಲಿ ಪೊಸಪ್ಪೆ ಅಂತ ಇದೆ, ಅದು ಹೊರಳ್ತದೆ. ಹಾಗಂತೇಳಿ ಸೊಂಟವೇ ಹೊರಳಾಡುವ ಇಲ್ಲ, ಸೊಂಟವೇ ಇಲ್ಲದೆ ಬಿದ್ದಲ್ಲಿ ಅಪ್ಪನೆ ಕೊಡುವಂಥ ಕೆಲಿಂಜದ ಉಳ್ಳಾಲ್ತಿ ಇದೆ, ಇಂಥದ್ದು ಇಲ್ಲಿದೆ. ಹಾಗಾದರೆ ಒಟ್ಟಿನಲ್ಲಿ ಅಲ್ಲಿ ಇರುವಂತಹ ಕರ್ತಲೆಯನ್ನು ಮುಟ್ಟುವುದಾಗಲಿ, ಆ ಎಣ್ಣೆ ಬೂಲ್ಯ ತೆಗೊಳ್ಳುವುದಾಗಲಿ, ಆ ಬಟ್ಟೆಗಳನ್ನಾಗಲಿ, ಮತ್ತೆ ಆ ಋಷಭ್ ಶೆಟ್ಟಿಯ ನಿಮ್ಗೆ ತೊಡೆಯಲ್ಲಿ ಬೀಳುವುದು, ಕೈ ಮುಗಿಯುವುದು, ಮುಟ್ಟುವುದು, ಇದೆಲ್ಲ ಮಾಡಲಿಕ್ಕಿಲ್ಲ. ಒಂದು ವೇಳೆ ಯಾಕಂತ ಹೇಳಿದ್ರೆ ಅದು ಎಲ್ಲವೂ ನಿಮಗೆ ಬಂದದ್ದು ಅಲ್ಲಿಯ ದೈವಾರಾಧನೆ ನಿಯಮಕ್ಕೆ ಖಂಡಿತವಾಗಿ ತಪ್ಪಾಗಿದೆ, ಸರಿ ಅಲ್ಲ ಅಂತ ಹೇಳುವಂಥದ್ದು. ಅಲ್ಲ ನೋಡಿ, ಅವರ ಒಂದು ದೈವದ ಇಲ್ಲಿನೇ ಈಗ ಸಿನಿಮಾ ಮಾಡೋದು, ನಾಟಕ ಮಾಡೋದು ಒಬ್ಬ ನಿರ್ದೇಶಕನ ಕಲ್ಪನೆ. ಅದನ್ನು ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಸಹ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಮಾಡೋದು ಸರಿಯಾ ತಪ್ಪ ಅದು ಅವರಿಗೆ ಬಿಟ್ಟದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆ ಪ್ರಶ್ನೆ ಮಾಡಲಿಕ್ಕಿಲ್ಲ. ನಾವು ನಮಗೆ ನೋವಾಗಿದೆ ಅಂತ ಹೇಳಿದ್ರೆ, ಇವನೊಬ್ಬ ದೈವ ನರ್ತಕನಾಗಿ ಅನೇಕ ಕ್ಷೇತ್ರಗಳಲ್ಲಿ ಸಿರಿಮುಡಿ ಇರುವವರು, ಕಲಸಧಾರಣೆ ಮುದ್ರೆಯಾದವರು, ನಮ್ಮ ದೈವದ ಒಂದು ರಹಸ್ಯ, ಈ ಇಲ್ಲಿಯ ಒಂದು ನಂಬಿಕೆ, ಒಳನಂಬಿಕೆಗಳು, ಪಂಚೇಂದ್ರಿಯ ಮತ್ತು ದಶೇಂದ್ರಿಯದ ಮುಖಾಮುಖಿ, ಲೌಕಿಕ ಮತ್ತು ಅಲೌಕಿಕ ಬದುಕಿನ ಮುಖಾಮುಖಿ, ಇಂಥ ಒಂದು ನಂಬಿಕೆಯ ವಸ್ತುಗಳನ್ನು ಈ ರೀತಿಯಾಗಿ ಮಾರಾಟ ಮಾಡಿದ ನಂತರ ಅಸ್ಮಿತೆಯಲ್ಲಿ ಉಳಿತದೆ ಅಂತ ಹೇಳುವಂಥದ್ದು. ಈಗ ಆ ಗ್ರಾಮಕ್ಕೂ ನನಗೂ ಸಂಬಂಧ ಇಲ್ಲ, ಅಲ್ಲಿ ಆರಾಧನೆ ಬೇರೆ ಇದೆ. ಅಂದರೆ ದೈವಾರಾಧನೆ ನಮ್ಮ ಎಲ್ಲರ ಅಸ್ಮಿತೆ ನೋಡಿ. ಇದನ್ನು ನೋಡಿ 3ನೇ ವ್ಯಕ್ತಿಗಳು ಈ ರೀತಿಯಾಗಿ ಇನ್ನು ಇದೇ ಸತ್ಯ ಅಂತ ತಿಳ್ಕೊಂಡು ಈ ತಲೆಮಾರಿನವರು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅಲ್ಲದ ದೂರದ ಊರಿನವರು ಇದೇ ದೈವ ಅಂತ ತಿಳ್ಕೊಳ್ಬೇಕು. ಇದರ ಹಿಂದೆ ಒಂದು ಕಟುವಾದ ಸತ್ಯ ಇದೆ ಅಲ್ವಾ, ಒಂದು ಸಂಪ್ರದಾಯ ಇದೆ ಅಲ್ವಾ. ಇದು ಖಂಡಿತ ನೋವಾದದ್ದು. ಸಂದರ್ಭದಲ್ಲಿ ಆ ರೀತಿಯ ವರ್ತನೆ ಮತ್ತೆ ಆ ಸಂದರ್ಭದಲ್ಲಿ ನೋಡಿ, ಕಣ್ಣೀರು ಈಗ ಒಂದು ಕಡೆ, ಈಗ ನೋಡಿ ನೀವು ಯಾವುದೇ ವ್ಯಕ್ತಿ ದೈವ ಅಂತ ಹೇಳಿದ್ರೆ ನಿಮಗೆ ತ್ರಿಕಾಲ ಜ್ಞಾನಿಗಳಲ್ಲ, ಆಯ್ತಾ. ನೀವು ಪ್ರತಿಯೊಂದು ದೈವಕ್ಕೂ ಒಬ್ಬ ವ್ಯಕ್ತಿ, ಒಬ್ಬ ಗುರಿಕಾರನೋ ಗಡಿಕಾರನೋ ಸಂಬಂಧಪಟ್ಟವರು ದೈವಕ್ಕೆ ಅಪ್ಪನೆ ಕೊಟ್ಟ ನಂತರ ದೈವ ಹೇಳುವಂಥದ್ದು. ನೇರ ನೋಡಿ ಜ್ಯೋತಿಷ್ ಹೇಳುವಂಥದ್ದು, ಅತೀಂದ್ರ ಶಕ್ತಿ, ನಿಮ್ಮ ಕಷ್ಟ ಸುಖ, ನೀವು ಕಷ್ಟ ಸುಖ ಹೇಳಿದ್ರೆ ಅರ್ಥ ಆಗುವಂಥದ್ದು. ನೀವು ಅದರಷ್ಟಕ್ಕೆ ನಿನಗೆ ಕಷ್ಟ ಇದೆ, ನಿನ್ನನ್ನು ನೋಡಿದಾಗೆ ಗಿಲಿಬದ ಲಕ್ಷಣ ಹೇಳಿದಾಗೆ ದೈವಾರಾಧನೆ ಹೇಳಲಿಕ್ಕಿಲ್ಲ. ಇಲ್ಲಿ ನೋಡಿ ಇನ್ನೊಂದು ಹೇಳಿದ್ರೆ, ನಾನು ಹೇಳುವಂಥದ್ದು ಈಗ 1000 ಕೋಟಿ ಅವನಿಗೆ ಲಾಭ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಇವನಿಗೂ ಗೊತ್ತಿದೆ, ಇವನು ಸಹಕಾರ ಮಾಡಿದವರು. ಆಗಿರುವಾಗ ಈಗ 1000 ಕೋಟಿ ಬಂದರೂ ಇವತ್ತು ಕಣ್ಣೀರು ಒರೆಸ್ತೇನೆ ಅಂತ ಹೇಳಿ ಇಲ್ಲಿ ಕೂಲಿ ಮಾಡಿ ಬದುಕಿ ನೆಮ್ಮದಿಯಲ್ಲಿ ಬದುಕುವವರಿದ್ದಾರಲ್ಲ ದೈವದಲ್ಲಿ. 1000 ಕೋಟಿ ರೂಪಾಯಿ ಇವತ್ತು ಮಾಡಿದ್ದಾನೆ ಅವನು,
ಇದನ್ನು ಮಾಡಿದಲ್ಲ ಗೊತ್ತಿಲ್ಲ, ಅದು ಅವನಿಗೆ ಲೆಕ್ಕ ಇದೆ, ನಮ್ಗೆ ಅಲ್ಲ. ಆದ್ರೂ ನಿನ್ನ ಕಣ್ಣೀರು ಒರೆಸ್ತೇನೆ ಅಂತ, ಅದು ಯಾವ ರೀತಿಯ ಕಣ್ಣೀರು ಅಂತ ಬೇಕು ಸರ್ ನಮ್ಗೆ. ಮತ್ತೆ ಕತ್ತಲೆಯನ್ನು ತಲೆಗೆ ಹೊಡ್ಕೊಂಡಿರುವಂತದ್ದು ಇದನ್ನು ಸರ್ ನೋಡಿ, ಕರ್ತಲೆ ಅಂತ ಹೇಳಿದ್ರೆ ಜನ ತಿಳ್ಕೊಳ್ಬಹುದು. ಇವತ್ತಿಗೂ ನಿಮಗೆ ದೈವಕ್ಕೆ ಒಂದು ಪ್ರಾರ್ಥನೆ ಆದ ನಂತರ ಆ ಕರ್ತಲೆಯನ್ನು ಕೊಡಬೇಕಿದ್ರೆ ಅವರು ಹೂವು ಹಾಕಿ ಮತ್ತೆ ಅದರ ಈ ಬಿಳಿಯ ಜೌರಿಯನ್ನ ಇದಕ್ಕೆ ಹಾಕಿ ನಂತರ ಕರ್ತಲೆಯನ್ನು ಪಡುವಂಥದ್ದು. ಕರ್ತಲೆಯನ್ನು ತೆಗೆಯುವಾಗಲೂ ದೈವ ಇವತ್ತು ಅಪ್ಪನ ಕೊಡ್ತದೆ. ಇವ ನೇಮ ಆದ ನಂತರ ಮಧ್ಯದಲ್ಲಿ ಅದು ಒಂದು ಆವಾರ ಸ್ವೀಕಾರ ಮಾಡ್ತದೆ, ಬಾರಣೆ. ಆ ಸಮಯದಲ್ಲಿ ಒಂದು ಮಾತು ಹೇಳ್ತದೆ, ಆಯ್ದ ಕೈದು ಮಣಿ ಏರಾದ ಕೊರಲೆ ಎಂಗಳು ಆವರಣ ಅಂದ್ರೆ ಅದನ್ನು ಸಹ ಆವಾಗ ಕೊಡಬೇಕು. ಎಷ್ಟು ಸಲ ದೈವ ತನ್ನ ಖಡ್ಗವನ್ನು ಕರ್ತಲೆಯನ್ನ ಬದಲಾಯಿಸ್ತದ ಅಷ್ಟು ಸಲ ಮರಳಿ ಪಡೆಯುವಾಗಲೂ ಒಂದು ಕೈಗೆ ನೀರಾಕಿ ಪಂಚಜೀಟಿಗೆ ಕೋಲ್ಜೇಟಿಗೆ ಕೈ ಹಿಡಿದು ಒಂದು ಎಲೆ ಬೂಲ್ಯವನ್ನು ಹೀಗೆ ಮಾಡಿ ಇಟ್ಟು ಅದಕ್ಕೆ ಪೂ ಹಾಕಿ ಅದೇ ರೀತಿಯಾಗಿ ಹೇಳ್ಕೊಂತದ್ದು. ಇದು ನೇರ ಹೋಗಿ ನಿಮಗೆ ಪ್ರವೇಶ ಮಾಡಲಿಕ್ಕೆ ಇಲ್ಲ ಗುರುಗಳಲ್ಲಿ, ಯಾಕಂದ್ರೆ ಹೋಗ್ಲಿಕ್ಕಿಲ್ಲ. ಅದೇ ಅದನ್ನು ತಂದು ಬಡಿಲಿಕ್ಕಿಲ್ಲ, ಇದು ಎಲ್ಲಿಯೂ ಇಲ್ಲ. ಇದು ಈಗ ಇತ್ತೀಚಿನ ಒಂದು ಕೆಲವು ವರ್ಷಗಳಲ್ಲಿ ಆದಂತ ವಿಚಾರಗಳು. ಸರ್ ತಟ್ಟೆ, ಸ್ಟೀಲ್ ತಟ್ಟೆ ಈಗ ಇದೆ, ಆಗ ಗೆರಟೆ ಸರ್, ಅದನ್ನು ಹೆಂಗೆ ಹೊಳ್ಕೊಳ್ಳೋದು ಒಂದು. ಮತ್ತೆ ಅದು ಆ ತರ ಹೊಳ್ಕೊಳ್ಳಿಕ್ಕೆ, ಅದನ್ನು ಉಡಿ ಮಾಡಲಿಕ್ಕೆ, ಇದು ಮಾಡ್ಲಿಕ್ಕೆ ಅಲ್ಲ, ಅದು ದಾರಿದ್ರ್ಯ ಅಂತ. ಇದ ದೈವಾರಾಧನೆಯ ಶ್ರೇಷ್ಠವಾದಂತ ಭಾಗ. ಭಂಡಾರ ಬಂದ ತಕ್ಷಣ ಎಣ್ಣೆ ಬೂಲ್ಯ ಮತ್ತೆ ಇದು ಯಾವುದು ಪಡಿಯಕ್ಕಿ ಇದೆ ಅಲ್ವಾ, ಇದು ದೈವಾರಾಧನೆಯ ಶ್ರೇಷ್ಠ ಭಾಗ. ಇವರು ಇದನ್ನೇ ನೆಲಕ್ಕೆ ಗುಚ್ತಾರೆ ಸರ್. ಈಗ ನೋಡಿ, ಕಾಲ ಯಾವತ್ತು ಗುಲಾಮ ಆಗುದಿಲ್ಲ, ಪ್ರಕೃತಿ ಉತ್ತರ ಕೊಡ್ತಾನೆ ಇದೆ. ಈಗ ನೋಡಿ, ಕೊರಿಯೋಗ್ರಾಫರ್ ಆಗಿ ಇವಾಗ ಅವನು 4 ವರ್ಷದಿಂದ ಹೋಗ್ತಾ ಇದ್ದಾನೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಇವಾಗ ತಡವಾಗಿ ಆದ್ರೂ ಆ ಜಾರಂದ ಆ ಅಲ್ಲಿಯ ಶಕ್ತಿಗಳು ಅವನ ನಿಜವಾದ ಮನೋಸ್ಥಿತಿಯನ್ನು ಹೊರಗೆ ಹಾಕಿದ್ರಲ್ವಾ. ಈಗ ನೋಡಿ, ಈಗ ಸತ್ಯ ಇದೆ ಅಂತ ನಿಮ್ಗೆ ಇದನ್ನು ತಿಳ್ಕೊಳ್ಬೇಕು. ಮತ್ತೆ ಯಾವುದೇ ಕಾಲಕ್ಕೂ ಈ ಅದು ಒಂದಲ್ಲ ಒಂದು ದಿನ ಸತ್ಯ ಗೋಚರ ಆಗಿ ಆಗ್ತದೆ, ತಪ್ಪುಗಳು ನಡೆದಾಗ. ಇಲ್ಲಿಯೂ ನೋಡಿ, ರಿಷಬ್ ಶೆಟ್ಟಿ ಆಗಲಿ, ರಿಷಬ್ ಶೆಟ್ಟಿಯು ಈ ರೀತಿಯಾಗಿ ಅವನದ್ದು ನಾಟಕ ಜೋರಾಗ್ತದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಇಷ್ಟು ದೊಡ್ಡ ಸಿನಿಮಾ ಮಾಡಿ ಹೋದಾಗ ಇಲ್ಲಿ ಬಂದಾಗ ಅದು ಅಲ್ಲಿಗೆ ಬರುವಾಗ ಇಲ್ಲಿ ಅದೇ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು, ಬರಬೇಕು. ಈಗ ಕ್ಯಾರವನಲ್ಲಿ ಬಂದ, ನಾಳೆ ಈಗಾಗಲೇ ನೇಮ ಕಟ್ಟುವವರೆಲ್ಲರೂ ಈಗ ಪ್ಯಾನ್ ಹಿಡ್ಕೊಂಡು ಬಲಿ ಮಾಡಲಿಕ್ಕೆ ಶುರು ಬಂದಿದ್ದಾರೆ. ನಾಳೆ ಕಟ್ಟುವವರು ಇದೇ ರೀತಿಯ ಇಂಥವನು ಕೇಳಿ ಕ್ಯಾರವನ್ ಬೇಕು ನನಗೆ ಬರುವಾಗ ಇದಾಗಬೇಕು ಅಂತ ಏನದೆ. ಈಗ ರಿಷಬ್ ಶೆಟ್ಟಿ ಬರಲಿ, ಎಲ್ಲಿಯಾದ್ರೂ ಅಷ್ಟು ದೊಡ್ಡ ರಿಷಬ್ ಶೆಟ್ಟಿಗೆ 2 ವರ್ಷದಿಂದ ಕ್ಯಾರವನಿಗೆ ಹೋದದ್ದು, ಲೈನ್ ಸೇಲ್ ಮಾಡುವ ಜನ. ಈಗ ಅವನಿಗೆ ಅಷ್ಟು ಪಕ್ಕ ನಿಮಗೆ ಜಾರಂದೇನ ಮಣ್ಣಿಗೆ ಬರುವಾಗ ಕ್ಯಾರವನ್ ಅಗತ್ಯ ಇಲ್ಲ. 3 ಸಾರಿ ಬಟ್ಟೆ ಚೇಂಜ್ ಮಾಡುವಷ್ಟು ದೊಡ್ಡದನ್ನ ಆಗಲಿಲ್ಲ. ನಾವು ಹೇಳುವಂಥದ್ದು ಯಾಕೆ ಗೊತ್ತು, ದೈವದ ಕಲಕ್ಕೆ ಬರುವಾಗ ಬಂಡಿ ಇರುವುದು ಜಾರಂದಾಯನಿಗೆ ಮತ್ತೆ ಮಲ್ರಾಯನಿಗೆ, ಇವನಿಗಲ್ಲ. ಇವನಲ್ಲಿ ಬರುವಾಗ ದೈವದ ಕಲೆ, ಅವನು 100 ಅಲ್ಲ 1000 ಕೋಟಿಯ ಒಡೆಯನೇ ಆಗಿರಲಿ, ಆ ಮಣ್ಣಿಗೆ ಬರುವಾಗ ಅವನು ಆ ಭಕ್ತನಾಗಿ ಬರಬೇಕು. ಏನು ಹೇಳ್ತೀರಿ ಸರ್? ಎಷ್ಟು ದೊಡ್ಡ ಜನವೇ ಆಗಲಿ, ನಮ್ಮ ಎಲ್ಲ ಇದನ್ನು ಬರಬೇಕು. ಅದು ಇದು ಕೇರವಾಡಿಯ ಸೆಟ್ ಅಲ್ಲ, ಅದು ಅಲ್ಲಿ ಸೆಟ್ಟು, ಇಲ್ಲಿ ಸಿಂಗದನ. ನಾನು ಹೇಳುವಂಥದ್ದು ಈ ರೀತಿಯಾಗಿ ಹೇಳೋ, ನಮಗೆ ಯಾಕೆ ಇದಾಗ್ತದೆ ಅಂತ ಹೇಳಿದ್ರೆ ಏನು ನಮ್ಮ ಕಡೆಯಿಂದ ಇಲ್ಲ, ಬಟ್ ಒಂದು ಅಸ್ಮಿತೆಯನ್ನು ಉಳಿಸುವ ಕೆಲಸ ಮಾಡ್ಕೊಳ್ಳಿ. ಜನ ನಿಮ್ಮನ್ನು ಜನ ಬಯಸ್ತಾರೆ, ನಿಮ್ಮಲ್ಲಿ ಒಳ್ಳೆತನ ಬಯಸ್ತಾರೆ ಅಂತ ಹೇಳಿದ್ರೆ ನಾವು ಒಳ್ಳೆತನೇ ಕೊಡಬೇಕಲ್ವ ಅಂತ ಅಷ್ಟೇ.